ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಸಬ್ಜೆಕ್ಟ್ನಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಬರ್ತವೆ ಎಕ್ಸಾಮಿಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇವಿಷ್ಟು ಕ್ವಶನ್ಸ್ ಓದ್ಕೊಂಡ್ರೆ, ಟೋಟಲ್ ಆಗಿ 12 ಕ್ವಶನ್ಸ್ ಇದೆ. ಇವಿಷ್ಟು ಕ್ವಶನ್ಸ್ ಓದ್ಕೊಂಡ್ರೆ ಮಿನಿಮಮ್ 60 ಮಾರ್ಕ್ಸನ್ನು ನೀವು ಗೇನ್ ಮಾಡ್ಬೋದು. ಸೊ ಕ್ವಶನ್ ಯಾವುದು? ಡಿಫೈನ್ ಕಂಪನಿ, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪನಿ. ಕಂಪನಿಯ ವ್ಯಾಖ್ಯಾನ ಏನು, ಹಾಗೆ ಕಂಪನಿಯ ವಿಧಗಳು ಯಾವ್ದು. ಡಿಫೈನ್ ಅಂತ ಕೇಳಿದಾಗ ನೀವು ಡೆಫಿನೇಷನ್ ಬರೀಬೇಕಾಗತ್ತೆ, ಮೀನಿಂಗ್ ಬರೆದ್ರಾಗಲ್ಲ. ಯಾವ್ದಾದ್ರು ಆಥರ್ ಪ್ರಕಾರ ಅಥವಾ ಆ್ಯಕ್ಟ್ ಪ್ರಕಾರ ಕಂಪನಿ ಅಂತಂದರೆ ಏನು ಅದನ್ನು ಬರೀಬೇಕಾಗತ್ತೆ. ದೆನ್ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಸ್ಟೇಜಸ್ ಇನ್ ದ ಫಾರ್ಮೇಷನ್ ಆಫ್ ದ ಕಂಪನಿ. ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಡಿಫ್ರೆಂಟ್ ಸ್ಟೇಜಸ್ ಬರುತ್ತೆ, ಆ ಸ್ಟೇಜಸ್ ಯಾವ್ದು ಅಂತ ಕೇಳ್ತಾರೆ. ಸೊ ಇದೇ ಕ್ವಶನನ್ನು ಇಂಡೈರೆಕ್ಟಾಗಿ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಪ್ರಮೋಟರ್. ಈ ಫಾರ್ಮೇಷನನ್ನು ನೋಡ್ಕೊಳ್ಳೋದು ಯಾರು ಅಂತಂದರೆ ಪ್ರಮೋಟರ್. ಸೊ 4 ಸ್ಟೇಜ್ ಇದೆ. ಆ 4 ಸ್ಟೇಜಲ್ಲಿ ಎಲ್ಲ ಫಂಕ್ಷನನ್ನು ಪರ್ಫಾರ್ಮ್ ಮಾಡೋನೇ ಪ್ರಮೋಟರ್. ಸೊ ಇದನ್ನು ಇಂಡೈರೆಕ್ಟಾಗಿ ಈ ಥರ ಬೇಕಾದರೂ ಕ್ವಶನ್ ಕೇಳ್ಬೋದು. ಸೊ ನೆಕ್ಸ್ಟ್ ಕೇಳುವಂಥದ್ದು ಎಕ್ಸ್ಪ್ಲೈನ್ ದ ಡ್ಯೂಟೀಸ್, ಪವರ್ಸ್, ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕಂಪನಿ ಸೆಕ್ರೆಟರಿ ಆರ್ ಕಂಪನಿ ಡೈರೆಕ್ಟರ್ಸ್. ಯಾರು ಒಬ್ರದ್ದು ಕೇಳ್ತಾರೆ, ಕಂಪನಿ ಸೆಕ್ರೆಟರಿ ಬೇಕಾದರೂ ಕೇಳ್ಬೋದು, ಕಂಪನಿ ಡೈರೆಕ್ಟರ್ಸ್ ಬೇಕಾದರೂ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮಿಟೀಸ್. ಕಂಪ್ನಿಯಲ್ಲಿ ಬರುವಂಥ ಕಮಿಟೀಸ್ ಯಾವ್ದು? ಆಡಿಟ್ ಕಮಿಟಿ, CSR ಕಮಿಟಿ, ಹೀಗೆ ಬೇರೆ ಬೇರೆ ಥರ ಕಮಿಟಿ ಬರುತ್ತೆ. ಸೊ ಆ ಕಮಿಟಿಗಳಲ್ಲಿ ಯಾವ್ಯಾವ ಕಮಿಟಿ ಇದೆ ಅನ್ನೋದನ್ನು ಕೇಳ್ತಾರೆ. ದೆನ್ ವಾಟ್ ಈಸ್ ಮೆಂಟ್ ಬೈ ಮೆಮೋರಂಡಮ್ ಆಫ್ ಅಸೋಸಿಯೇಷನ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಮೆಮೋರಂಡಮ್ ಆಫ್ ಅಸೋಸಿಯೇಷನ್ ಅಂತಂದರೆ ಏನು, ಹಾಗೆ ಅದರ ಕಂಟೆಂಟ್ಸ್ ಯಾವ್ದು. ದೆನ್ ವಾಟ್ ಈಸ್ ಲಿಕ್ವಿಡೇಷನ್. ಲಿಕ್ವಿಡೇಷನ್ ಅಂತಂದರೆ ಏನು, ಆ ಲಿಕ್ವಿಡೇಷನ್ನ ನೋಡ್ಕೊಳ್ಳೋದು ಲಿಕ್ವಿಡೇಟರ್, ಅವನ ರೂಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಏನು. ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್. ಒಂದು ಮೀಟಿಂಗನ್ನು ಮಾಡಬೇಕು ಅಂತಂದರೆ ಅದರ ಎಸೆನ್ಷಿಯಲ್ಸ್ ಏನೇನಿರಬೇಕು. ವಾಟ್ ಈಸ್ ಮೀಟಿಂಗ್. ಕಂಪನಿ ಮೀಟಿಂಗ್ ಅಂತಂದರೆ ಏನು, ಬೇರೆ ಬೇರೆ ಥರದ ಮೀಟಿಂಗ್ಗಳು ಯಾವ್ದು. ಸೊ ಅದರಲ್ಲಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಬರುತ್ತೆ, ದೆನ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಬರುತ್ತೆ. ಸೊ ಆ ಮೀಟಿಂಗಿಗೆ ಕೆಲವೊಂದು ರೂಲ್ಸ್ ಇರುತ್ತೆ, ಆ ರೂಲ್ಸನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ. ವಾಟ್ ಈಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತಂದರೆ ಏನು, ಅದರ ಕಂಟೆಂಟ್ಸ್ ಯಾವ್ದು. ವಾಟ್ ಈಸ್ ಕಂಪನಿ. ಸೊ ಇವಿಷ್ಟು ಬರುವಂಥದ್ದು 15, 10ಗೆ 1 to 6 ತನಕ 15 or 10 ಮಾರ್ಕ್ಸಿಗೆ ಕೇಳ್ತಾರೆ. ದೆನ್ 7, 8, 9, 10, 11, 12 5 ಮಾರ್ಕ್ಸಿಗೆ ಕೇಳುವಂಥದ್ದು. ಕಂಪನಿ ಅಂತಂದರೆ ಏನು, ಹಾಗೆಯೇ ಕಂಪನೀಸ್ ಆ್ಯಕ್ಟ್ 2013 ಹೈಲೈಟ್ಸ್ ಏನೇನು. ಪ್ರಾಸ್ಪೆಕ್ಟಸ್ ಅಂತಂದರೆ ಏನು, ಅದ್ರ ಕಂಟೆಂಟ್ಸ್ ಯಾವ್ದು. ವಾಟ್ ಈಸ್ ವೈಂಡಿಂಗ್ ಅಪ್. ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ದ ಕಂಪನಿ. ಕಂಪ್ನಿ ಮುಚ್ಚಬೇಕಾದ್ರೆ ಯಾವ್ಯಾವ ಥರದಲ್ಲಿ ಕಂಪ್ನಿಯನ್ನು ಮುಚ್ಬೋದು, ಯಾವಾಗ ಕಂಪ್ನಿ ಮುಚ್ಚಬೇಕಾಗತ್ತೆ. ಸೊ ಈ 12 ಕ್ವಶನನ್ನು ಓದ್ಕೊಂಡ್ರೆ ಈಸಿಯಾಗಿ ನೀವು 60 ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಸೊ ಇವಿಷ್ಟನ್ನು ನೀಟಾಗಿ ನೀವು ಪಾಯಿಂಟ್ ವೈಸ್ ಓದ್ಕೊಳ್ಬೇಕು. ChatGPT ಎಲ್ಲರದು ಪಾಯಿಂಟ್ಸ್ ಇರುತ್ತೆ. ಸೊ ನಾನು ಹೇಳಿದ್ದೀನಿ ಥಿಯರಿ ಹೇಗೆ ಬರಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ. ಇಂಟ್ರೊಡಕ್ಷನ್, ಮೇನ್ ಆನ್ಸರ್, ಕನ್ಕ್ಲೂಷನ್, ಈ ಫಾರ್ಮೆಟನ್ನು ಫಾಲೋ ಮಾಡಿ ಈಸಿಯಾಗಿ ನೀವು ಸ್ಕೋರನ್ನು ಗಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.